ಮೇಲೆ ರಾಜ್ಯ ಸರ್ಕಾರಕ್ಕೆ ಹೊಟ್ಟೆ ಕಿಚ್ಚು ಇದೆ. ಟಾರ್ಗೆಟ್ ಮಾಡೋಕೆ ಹೋಗಿ ಕೈ ಸುಟ್ಟುಕೊಂಡಿದ್ದಾರೆ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶ್ರೀಕಾಂತ್ ಪೂಜಾರಿಗೆ ಜಾಮೀನು ಮಂಜೂರಾಗಿದೆ. ಅವರಿಗೆ ಲೋಕಸಭಾ ಟಿಕೆಟ್ ಅಭಿಯಾನ ಬಾಲಿಶತನ ಅಂತ ಕೂಡ ಹೇಳಿದ್ದಾರೆ. ಟಾರ್ಗೆಟ್ ಮಾಡೋಕ್ಕೆ ಹೋಗಿ ಕೈ ಸುಟ್ಟುಕೊಂಡಿದ್ದಾರೆ ಅಂತೇಳಿ ಇದು ಭಾಳ ಇಂಪಾರ್ಟೆಂಟ್. ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ಏನು ಮಾಡ್ತು ಸರಿ ಆಗಿದ್ದರೆ ಈಗ ಶ್ರೀಕಾಂತ್ ಪೂಜಾರಿ ಅವರಿಗೆ ಬೇಲ್ ಸಿಕ್ಕಿದೆ, ಇವತ್ತು ಬಿಡುಗಡೆ ಆಗ್ತಾರೆ, ಮಧ್ಯಾಹ್ನ ಬಿಡುಗಡೆ ಆಗ್ತಾರೆ. ಈ ನಡುವೆ ಈ ಭಾಗದಲ್ಲಿ MP ಆಗಿರುವಂತಹ ಪ್ರಹ್ಲಾದ್ ಜೋಶಿ ಅವರೇ, ಹಾಗಿದ್ದರೆ ನಿಮಗೆ ಅವರು ರಾಮ ಭಕ್ತರಾಗಿದ್ದರೆ ಶ್ರೀಕಾಂತ್ ಪೂಜಾರಿ ಅವರಿಗೆ ಟಿಕೆಟ್ ಕೊಡಿ, ನಿಮಗೆ ಯಾಕೆ ಅಂಥೇಳಿ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾ ಭಾಳ ದೊಡ್ಡ ಮಟ್ಟದಲ್ಲಿ ಅದನ್ನು ಪ್ರಚಾರ ಮಾಡಿತ್ತು. ಬಹುಶಃ ಆ ಕ್ಲಿಪ್ಪಿಂಗ್ಸ್ ಇದ್ದರೆ ಹಾಕ್ಬೋದು. ಇದೀಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಮೇಲೆ ಹೊಟ್ಟೆ ಕಿಚ್ಚು ಅಂತಾನೂ ಕೂಡ ಹೇಳಿದ್ದಾರೆ. ಆಮೇಲೆ ಶ್ರೀಕಾಂತ್ ಪೂಜಾರಿಗೆ ಟಿಕೆಟ್ ಕೊಡೋದು ಬಾಲಿಶತನ ಅಂತ ಕೂಡ ಹೇಳಿದ್ದಾರೆ. ನೀವು ಅರೆಸ್ಟ್ ಮಾಡ್ತೀರಿ, ಕೇಸು A1 ಕ್ಲಿಯರ್ ಆಗಿದ್ದಾನೆ, A3 ಕ್ಲಿಯರ್ ಆಗಿದೆ, ಹಾಂ A5 ಕ್ಲಿಯರ್ ಆಗಿದ್ದಾನೆ, A7 ಕ್ಲಿಯರ್ ಆಗಿದ್ದಾನೆ. ನಿಮ್ಮ ಕಡೆ FIR ಇಲ್ಲ. ಮತ್ತು ಸಿದ್ದರಾಮಯ್ಯನವರು ಯಾವ ಆಧಾರದ ಮೇಲೆ 16 ಕೇಸ್ ಇವೆ ಅಂತ ಹೇಳಿದ್ದಾರೆ. ನೀವು ನಿಮ್ದೇನು ಸರ್ಕಾರ ಏನ್ರಿ ಸಿದ್ದರಾಮಯ್ಯನವರೇ? ಮಿಟ್ರ್ ಸಿದ್ದರಾಮಯ್ಯ, ವೇರ್ ಆರ್ ಯು? ಏನು ನಡೀತಾ ಇದೆ? ಒಂದು ಕೇಸು ಇಲ್ಲ, ಎಲ್ಲ ಕೇಸುಗಳು ಖಾಲಿಯಾಗಿದ್ದಾವೆ. ಇದು ಕೇಸ್ ಹೊಸದಾಗಿ ನೀವು ಎತ್ತಿ ಹಾಕಿ ಮತ್ತು ಜನ ಪ್ರತಿಭಟನೆ ಮಾಡಬಾರ್ದು, ಒಂದೇನು ಸರ್ವಾಧಿಕಾರ ನಿಮ್ಮದು? ಈ ರೀತಿಯಾಗಿ ಚಿಲ್ಲರೆ ಬಾಲಿಶ ಹೇಳಿಕೆಗಳನ್ನು ಕೊಡೋದು ಒಬ್ಬ ಮುಖ್ಯಮಂತ್ರಿ ಲೆವೆಲ್ಗೆ ಇದು ಸೂಕ್ತ ಅಲ್ಲ, ಅಷ್ಟನ್ನು ಹೇಳೋದು. ನೀವು ಅರೆಸ್ಟ್ ಮಾಡ್ತೀರಿ, ಕೇಸು A1 ಕ್ಲಿಯರ್ ಆಗಿದ್ದಾನೆ, A3 ಕ್ಲಿಯರ್ ಆಗಿದೆ, ಹಾಂ A5 ಕ್ಲಿಯರ್ ಆಗಿದೆ. ರಾಮ ಮಂದಿರ ದೊಡ್ಡ ಪ್ರಮಾಣದಲ್ಲಿ ಉದ್ಘಾಟನೆ ಆಗ್ತಾಯಿದೆ, ಅದರ ಹೊಟ್ಟೆ ಕಿಚ್ಚಿಗಾಗಿ ಅದರ ಸಂಭ್ರಮದಲ್ಲಿ ಭಾಗವಹಿಸೋರಿಗೆ ಒಂದು ಭಯ ನಿರ್ಮಾಣ ಮಾಡೋದು, ಇದು ಕಾಂಗ್ರೆಸ್ ಪಾರ್ಟಿಯ ನೀತಿಯಾಗಿದೆ. ಆ ಹಿನ್ನೆಲೆಯೊಳಗೆ ಅವರು ಅದನ್ನು ಮಾಡೋಕ್ಕೆ ಹೋಗಿ ಕೈ ಸುಟ್ಕೊಂಡಿದ್ದಾರೆ. ಈಗ ಅದು ಸಣ್ಣ ಕೆಲಸ, ಅದು ಸಣ್ಣದು, ಅವರು ರಾಜಕೀಯ ಲಾಭಕ್ಕೆ ಮಾಡಿದ್ದಾರೆ. ನೀವೇನೆಲ್ಲ ಯಾವುದು ರಾಜಕೀಯ ಲಾಭಕ್ಕೆ ಮಾಡೋದೇ ಇಲ್ಲ. ನೀವೇನು ಭಾರಿ ಶುದ್ಧರು, ಭಾರಿ ರಾಜ್ಯದ ಹಿತದೃಷ್ಟಿ, ಅರೆಸ್ಟ್ ಮಾಡಿದ್ದ ರಾಜ್ಯದ ಹಿತದೃಷ್ಟಿಯಿಂದನೇ ನೀವು. ಅಂದರೆ ಈ ರೀತಿಯಾಗಿ ಚಿಲ್ಲರೆ ಹೇಳಿಕೆಗಳನ್ನು ಕೊಡುವಂಥದ್ದು, ಬಾಲಿಶ ಹೇಳಿಕೆಗಳನ್ನು ಕೊಡುವಂಥದ್ದು ಇದು ಪೊಲಿಟಿಕ್ಸ್ದಾಗಿರೋರಿಗೆ ಶೋಭಿಸೋದಲ್ಲ.